ಓಂ ನಮೋ ವೆಂಕಟೇಶಾಯ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತಾ ಇವತ್ತು ಶಿವಬಸವ ಜಯಂತಿ ಹಾಗೂ ಶಂಕರ ಜಯಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ಕೋರ್ತಾ ಇವತ್ತು ಐತಿಹಾಸಿಕ ದಿನ, ಒಳ್ಳೆ ದಿನ. ಅದು ಶಂಕರ ಜಯಂತಿ ಮತ್ತು ಶಿವಬಸವ ಜಯಂತಿ ದಿವಸ ಕರ್ನಾಟಕದ ಎರಡನೇ ಕ್ಯಾಪಿಟಲ್ ನಮ್ಮ ಬೆಳಗಾವಿಯಲ್ಲಿ TTD ದೇವಸ್ಥಾನ ಬರ್ತಾ ಇದೆ. ಇದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ TTD ದೇವಸ್ಥಾನಕ್ಕೆ ಹಿಂದೆ ಇರುವಂಥ ಶ್ರಮ ಪಟ್ಟಿರುವಂಥ ಎಲ್ಲರೂ ನೆನೆಸ್ಕೊತಾ ಇರೋದು ಏನಕ್ಕೆ ಅಂತಂದರೆ, ಇವತ್ತು ರೆಡ್ಡಿ ಜನಸಂಘ 7 ಎಕರೆ ಭೂಮಿನ TTDಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಇವತ್ತು ಬೆಳಗಾವಿ ರೆಡ್ಡಿ ಜನಸಂಘದವರು ಬಹಳ ದೊಡ್ಡ ಹೃದಯದಿಂದ ಮತ್ತು ಇಡೀ ಜನಾಂಗಕ್ಕೆ, ಇಡೀ ಬೆಳಗಾಂ ಉತ್ತರ ಕರ್ನಾಟಕದ ಭಾಗಕ್ಕೆ ಒಳ್ಳೇದಾಗೋ ದೃಷ್ಟಿಯಿಂದ, ಜಾತಿ ನೋಡದೆ ಪಂಥ ನೋಡದೆ, ಇವತ್ತೇನು ಬಸವ ಜಯಂತಿ ಮತ್ತೆ ಶಿವ ಜಯಂತಿ ಮತ್ತೆ ಶಂಕರ ಜಯಂತಿ ಏನು ಅವರ ತತ್ವ ಇದೆ, ಅದೇ ರೀತಿ ವೇಮನ ಅವ್ರನ್ನ ಪಾಲಿಸೋ ಅಂತ ರೆಡ್ಡಿ ಜನಸಂಘದವರು 7 ಎಕರೆ ಜಾಗನ TTDಗೆ ಹಸ್ತಾಂತರ ಮಾಡಿದ್ದಾರೆ. ಯೂಶಲಿ ನಾವು ಬೇರೆ ರಾಜ್ಯಗಳಲ್ಲಿ TTDಯಲ್ಲಿ ಬೇರೆ ರಾಜ್ಯದ ಸರ್ಕಾರಗಳು ದಾನ ಮಾಡುತ್ತೆ, ಜಾಗ ಕೊಡುತ್ತೆ, ಅಲ್ಲಿ ನಾವು TTD ದೇವಸ್ಥಾನ ಕಟ್ತೀವಿ. ಇಲ್ಲಿ ಒಂದು ಅಂದ್ರೆ ಒಬ್ಬ ಕಮ್ಯುನಿಟಿ ಬೇಸ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಳ್ಳೇದಾಗೋ ರೀತಿ ಇದು ಅತ್ಯಂತ ದೊಡ್ಡ ದೇವಸ್ಥಾನ ಆಗುವಂತ ನಿಟ್ಟಿನಲ್ಲಿ ನಾವು ಇದ್ರ ಬಡ್ಜೆಕ್ಟ್ ಮಾಡಿದೀವಿ. ಆಲ್ರೆಡಿ ಇದಕ್ಕೆ ಡ್ರಾಯಿಂಗ್ಸು ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ ಇದೆ ಡ್ರಾಯಿಂಗು. ಇನ್ನೊಂದು 15-20 ದಿವಸದಲ್ಲಿ ಅಥವಾ 1 ತಿಂಗಳಲ್ಲಿ ಶಿಲಾನ್ಯಾಸನೂ ಆಗ್ತೀವಿ. ಶಿಲಾನ್ಯಾಸ ಮಾಡಿದ್ದ 1.5 ಅಥವಾ 2 ವರ್ಷದಲ್ಲಿ ದೇವಸ್ಥಾನ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಟೋಟಲ್ ಕಾಸ್ಟ್ ನನ್ನ ಪ್ರಕಾರ 100 ಕೋಟಿ ನಮ್ಮ ಒಂದು ಅಂದಾಜು ಮಾಡಿದ್ದೀವಿ. 100 ಕೋಟಿಗೂ ಜಾಸ್ತಿ ಆಗುತ್ತೆ. ಅದರಲ್ಲಿ 10% ರೆಡ್ಡಿ ಜನಸಂಘದವರು 10% ಅಥವಾ ಬೆಳಗಾಂ ಜನ 10% ಅಂದ್ರೆ ಅವರ ಕಾಂಟ್ರಿಬ್ಯೂಷನ್ ಇರುತ್ತೆ. 80% ಅಷ್ಟು TTD ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು 10% ದೇಣಿಗೆ ರೂಪದಲ್ಲಿ ಮಾಡಬೇಕು ಅಂತ ಮಾಡಿದೀವಿ. ಈ ಕಲ್ಚರಲ್ ಹಬ್ಬು ಅಂದ್ರೆ ಇಷ್ಟು ದಿವಸ ಏನು ನಮ್ಗೆ ಬರೇ ಇಲ್ಲಿ ಓದಕ್ಕೆ ಅಂದ್ರೆ ನಮ್ಮ ಕಾಲೇಜಸ್ ಸ್ಕೂಲ್ಸು ಈ ತರದ ಹಬ್ಬ ಇತ್ತು, ಮತ್ತೆ ಕಲ್ಚರಲ್ ಹಬ್ಬ ಇತ್ತು. ಇಲ್ಲಿ ಸ್ಪಿರಿಚುವಲ್ ಹಬ್ಬನೂ ಆಗ್ತಾ ಇದೆ. ಇಲ್ಲಿಂದ 60 ಕಿಲೋಮೀಟರ್ 70 ಕಿಲೋಮೀಟರ್ ದೂರದಲ್ಲಿ ಮಹಾರಾಷ್ಟ್ರ ಬಾರ್ಡ್ರು, 40 ಕಿಲೋಮೀಟರ್ ಅಲ್ಲಿ ಗೋವಾ ಬಾರ್ಡ್ರು, ಕರ್ನಾಟಕದ 2 ರಾಜ್ಯಗಳ ಮಧ್ಯೆ TTD ಬರ್ತಾ ಇರೋದು. ಬಹುಶಃ ತಿರುಪತಿ ತಿಮ್ಮಪ್ಪನ್ಗೆ ಇಲ್ಲಿ ಬರಬೇಕು ಅಂತ ಒಂದು ಅಂದ್ರೆ ಅದರೊಂದು ಬೈಕೇನೋ ಇತ್ತೇನೋ. ಯಾಕಂದ್ರೆ ಮಹಾಲಕ್ಷ್ಮಿ ಇಲ್ಲೇ ಪಕ್ಕದಲ್ಲಿರೋದ್ರಿಂದ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ, ಇಲ್ಲಿ ಎಲ್ರು ಮಹಾಲಕ್ಷ್ಮಿಗೆ ಹೋಗುವಂತ ಪದ್ಧತಿ ಇದೆ. ತಿರುಪತಿಗೆ ಬಂದ್ರು 950 ಕಿಲೋಮೀಟರ್ ದೂರದಲ್ಲಿರುವಂತ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಹಂಗಾಗಿ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದವರು ತಿರುಪತಿಗೆ ಬರ್ಬೋದು, ತಿರುಪತಿ ದೇವಸ್ಥಾನಕ್ಕೆ ಬರೋರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಇದೊಂದು ಸ್ಪಿರಿಚುವಲ್ ಹಬ್ಬು. ನಮ್ಮ ಕರ್ನಾಟಕಕ್ಕೆ ಬರೇ ಸೆಕೆಂಡ್ ಕ್ಯಾಪಿಟಲ್ ಮಾತ್ರ ಅಲ್ಲ, ಇದರಿಂದ ಕರ್ನಾಟಕದ ಜನರಿಗೆ, ಈ ಭಾಗದ ಜನಕ್ಕೆ 900 ಕಿಲೋಮೀಟರ್ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಂತ ಒಂದು ಇದನ್ನ ಕಡಿಮೆ ಮಾಡ್ತಾ ದೈವಾಂಶ ಇಲ್ಲೇ ಒಂದು ಬರೋ ನಿಟ್ಟಲ್ಲಿ ಇವರೆಲ್ಲರೂ ಸೇರಿ ಸಹಕರಿಸಿದ್ದಾರೆ. ಅದರಲ್ಲಿ ನಾನು ಹೆಸರುಗಳು ತಗೊಬಹುದು. ಇಲ್ಲಿರುವಂತ ಎಲ್ಲಾ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು, ಅದರಲ್ಲೂ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರು, ಇತ್ತೀಚೆಗೆ ತಾನೇ ಆಯ್ಕೆ ಆಗಿರುವಂತ ಅಧ್ಯಕ್ಷರು, ಮೊದಲನೇ ಭೇಟಿ ಅದನ್ನು ಒಳ್ಳೆ ಕೆಲಸಕ್ಕೆ ಬಂದಿರೋದು, ತಿರುಪತಿ ದೇವಸ್ಥಾನದ ಟ್ರಸ್ಟ್ ನ ಓಪನ್ ಮಾಡ್ತಾ ಇರೋದು, ಇದು ನಿಜವಾಗ್ಲೂ ಶ್ಲಾಘನೀಯ.